ನಮಸ್ಕಾರ. ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಜೈವಿಕ ತಂತ್ರಜ್ಞಾನ ಉದ್ಯಮಿಗಳು, ನವೋದ್ಯಮ ಮುಖಂಡರುಗಳ ಜೊತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ. ರಾಜ್ಯವನ್ನು ಮತ್ತಷ್ಟು ಕೈಗಾರಿಕಾ ಸ್ನೇಹಿಯಾಗಿಸಲು ಹಲವು ಕ್ರಮ. ಕೈಗಾರಿಕೆಗಳ ವಿದ್ಯುತ್ ಮೇಲಿನ ತೆರಿಗೆ ಕಡಿತಕ್ಕೆ ಮುಖ್ಯಮಂತ್ರಿ ಒಲವು, ಸಚಿವ ಜಗದೀಶ್ ಶೆಟ್ಟರ್. ಹಾಗೂ ಕೋವಿಡ್ 2ನೇ ಅಲೆಯ ನಡುವೆಯೂ ದೇಶದಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ದಾಖಲೆ ಪ್ರಮಾಣದಲ್ಲಿ ರಫ್ತು ವಹಿವಾಟು. ಸಚಿವ ಪಿಯೂಷ್ ಗೋಯಲ್. 2021-22ನೇ ಸಾಲಿನ ರಾಜ್ಯ ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳ ಅಭಿವೃದ್ಧಿ ಪರಿಷತ್ತಿನ ಸಭೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಸಚಿವರಾದ ಬಿ ಶ್ರೀರಾಮುಲು, ಈಶ್ವರಪ್ಪ, ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ಅನೇಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯಮಂತ್ರಿ ಯಡಿಯೂರಪ್ಪ 2021-22ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಅಭಿವೃದ್ಧಿಗೆ 18,331 ಕೋಟಿ ರೂಪಾಯಿ ಹಾಗೂ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ 7,676 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟಾರೆ 26,005 ಕೋಟಿ ರೂಪಾಯಿಯನ್ನು 35 ಇಲಾಖೆಗಳಿಗೆ ನೀಡಲಾಗಿದೆ ಎಂದು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿದ್ದು, ವಿವಿಧ ಇಲಾಖೆಗಳ ಕ್ರಿಯಾ ಯೋಜನೆಗಳಿಗೆ ಪರಿಷತ್ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಎಲ್ಲ ಇಲಾಖೆಗಳು ಕಾಲಮಿತಿಯೊಳಗೆ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಎಂದರು. ಪ್ರಸಕ್ತ ವರ್ಷ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯಗಳನ್ನು ಪರಿಶಿಷ್ಟ ಜಾತಿ ಪಂಗಡಗಳ ಸಮುದಾಯಗಳಿಗೆ ಅನುಕೂಲವಾಗುವಂತೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಇಲಾಖೆಗಳಿಗೆ ನೀಡಿರುವ ಗುರಿಯನ್ನು 100% ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ. ಈ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಈ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸಬೇಕು. ಪರಿಶಿಷ್ಟ ಜಾತಿ ಪಂಗಡಗಳ ಬದುಕಿನ ಮಟ್ಟ ಸುಧಾರಣೆಯಾಗುವ ಮಟ್ಟದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಎಂದು ಸೂಚನೆ ನೀಡಲಾಗಿದೆ. ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಈ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು. ಇದರಲ್ಲಿ ಯಾವುದೇ ಲೋಪವಾದಲ್ಲಿ ಕಾಯ್ದೆ ಅನ್ವಯ ಅಂತಹ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಪರಿಶಿಷ್ಟ ಜಾತಿ ಪಂಗಡದ ಅಭ್ಯುದಯಕ್ಕೆ ಮೀಸಲಿಟ್ಟ ಅನುದಾನವನ್ನು ಬೇರೆ ಯೋಜನೆಗಳಿಗೆ ವರ್ಗಾಯಿಸಿಲ್ಲ. ಈ ಸಮಾಜದ ಏಳ್ಗೆಗಾಗಿಯೇ ಖರ್ಚು ಮಾಡಿದ್ದೇವೆ ಎಂದರು. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ 2020-21ರಲ್ಲಿ 25,945 ಕೋಟಿ ರೂಪಾಯಿ ಹಣ ನಿಗದಿ ಮಾಡಲಾಗಿತ್ತು. ಅದರಲ್ಲಿ ಖರ್ಚು ಮಾಡಿದ್ದು 24,646 ಕೋಟಿ ರೂಪಾಯಿ. ಯಾವುದೇ ಹಣವನ್ನು ವರ್ಗಾವಣೆ ಮಾಡಿಲ್ಲ ಎಂದು ಹೇಳಿದರು. 2 ದಿನಗಳ ಕಾಲ ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಲಿಕ್ಸ್ ಜೈವಿಕ ತಂತ್ರಜ್ಞಾನ ಪಾರ್ಕ್ಗೆ ಭೇಟಿ ನೀಡಿ ಅಲ್ಲಿನ ಬಯೋ ಇನ್ಫಾರ್ಮೆಟಿಕ್ಸ್ ಅಂಡ್ ಅಪ್ಲೈಡ್ ಬಯೋಟೆಕ್ನಾಲಜಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ನಾವೀನ್ಯತೆಗಳನ್ನು ವೀಕ್ಷಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ್, ನವೋದ್ಯಮಗಳ ಕುರಿತ ವಿಷನ್ ಗ್ರೂಪ್ನ ಅಧ್ಯಕ್ಷೆ ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Administration, industry, and he is Bharat Ratna in the country, ma'am, and he got. You certainly can't be clubbed with so many others where you don't. ನಂತರ ಅವರು ದೇಶದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ, ವಿಜ್ಞಾನ ತಂತ್ರಜ್ಞಾನ ನವೋದ್ಯಮಗಳಲ್ಲಿ ಬೆಳವಣಿಗೆಗೆ ವಿಪುಲ ಅವಕಾಶವಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಎಂದು ಹೇಳಿದರು. He has never hesitated to hear the industry and respond. It's a government which does feel committed to being responsive. ಈ ಸಂದರ್ಭದಲ್ಲಿ ಅವರು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳು ಮತ್ತು ನವೋದ್ಯಮಗಳ ಮುಖಂಡರ ಜೊತೆ ಸಂವಾದ ನಡೆಸಿದರು. ಕೊರೋನಾ ಸಂಕಷ್ಟ ಕಾಲದಲ್ಲೂ ರಾಜ್ಯ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಪ್ರಸ್ತಾವಗಳನ್ನು ಆಕರ್ಷಿಸಿದ್ದು, ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಜಾರಿಗೆ ತಂದಿರುವ ಕ್ರಾಂತಿಕಾರಿ ಕಾನೂನುಗಳು ಹಾಗೂ ನೀತಿಗಳಿಂದಾಗಿ ಕರ್ನಾಟಕ ದೇಶದಲ್ಲೇ ಕೈಗಾರಿಕಾ ಸ್ನೇಹಿ ರಾಜ್ಯಗಳ ಪೈಕಿ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದ್ದಾರೆ. ರಾಜ್ಯವನ್ನು ಹೆಚ್ಚು ಕೈಗಾರಿಕಾ ಸ್ನೇಹಿ ರಾಜ್ಯವಾಗಿಸುವ ನಿಟ್ಟಿನಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಕಾನೂನುಗಳು ಫಲ ನೀಡುತ್ತಿವೆ. ಹೀಗಾಗಿ ಕೊರೋನಾ ಸಂಕಷ್ಟ ಕಾಲದಲ್ಲೂ ಹೆಚ್ಚಿನ ಬಂಡವಾಳ ಆಕರ್ಷಿಸಲು ಸಹಕಾರಿಯಾಗಿದೆ ಎಂದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಹೇಳಿದ ಅವರು, ದೇಶದ ಜಿಡಿಪಿ ಹಾಗೂ ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ಸಣ್ಣ ಕೈಗಾರಿಕೆಗಳ ಪಾತ್ರ ಹಿರಿದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕೆಗಳು ಬಳಸುವ ವಿದ್ಯುತ್ ಮೇಲಿನ ಹೆಚ್ಚಿನ ತೆರಿಗೆ ವಿಧಿಸಿರುವುದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಅವರು ಕೈಗಾರಿಕೆಗಳಿಗೆ ವಿಧಿಸುವ ಶುಲ್ಕದಲ್ಲಿ ಕಡಿಮೆ ಮಾಡುವ ಒಲವು ತೋರಿದ್ದಾರೆ. ಸದ್ಯದಲ್ಲೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೋವಿಡ್ 2ನೇ ಅಲೆ ನಡುವೆಯೂ ದೇಶದ ಆರ್ಥಿಕತೆ ವೃದ್ಧಿಯಾಗುತ್ತಿದ್ದು, ರಫ್ತು ಪ್ರಮಾಣವೂ ಗಣನೀಯ ವೃದ್ಧಿಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು, ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ದೇಶದಿಂದ ರಫ್ತು ಪ್ರಮಾಣ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ದಾಖಲೆಯ ವೃದ್ಧಿಯಾಗಿದೆ. ಜಾಗತಿಕವಾಗಿ ಕೋವಿಡ್ ಸಾಂಕ್ರಾಮಿಕದ ಹೊರತಾಗಿಯೂ 2020-21ನೇ ಸಾಲಿನಲ್ಲಿ ದಾಖಲೆಯ $81.72 ಶತಕೋಟಿ ವಿದೇಶಿ ನೇರ ಬಂಡವಾಳ ಭಾರತಕ್ಕೆ ಹರಿದು ಬಂದಿದೆ. ಕಳೆದ ಏಪ್ರಿಲ್ನಲ್ಲಿ 6.24 ಶತಕೋಟಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಾಗಿದ್ದು, ಹಿಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಇದು ಶೇಕಡ 38% ಅಧಿಕ ಎಂದು ವಿವರಿಸಿದ್ದಾರೆ. ಕೋವಿಡ್ ಬಿಕ್ಕಟ್ಟಿನ ನಡುವೆ ಉದ್ಯಮಗಳನ್ನು ಉತ್ತೇಜಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಕೈಗಾರಿಕಾ ಮತ್ತು ಆಂತರಿಕ ವಾಣಿಜ್ಯ ಉತ್ತೇಜನ ಇಲಾಖೆ ತೆಗೆದುಕೊಂಡ ಕ್ರಮಗಳ ಫಲವಾಗಿ ದೇಶದ 623 ಜಿಲ್ಲೆಗಳಲ್ಲಿ 50,000ಕ್ಕೂ ಅಧಿಕ ನವೋದ್ಯಮಗಳು ಸ್ಥಾಪನೆಗೊಂಡಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಕೋವಿಡ್ ಬಿಕ್ಕಟ್ಟಿನ ಹೊರತಾಗಿಯೂ ಉದ್ಯಮಗಳನ್ನು ಉತ್ತೇಜಿಸುವಲ್ಲಿ ಕಾರ್ಯಮಗ್ನವಾಗಿದೆ ಎಂದರು. उसको पार करने की एक कोविड के बावजूद इतिहास रचने की कोशिश करेंगे. इसके अलावा सर्विसेज सेक्टर से भी कल बड़े विस्तार से विभाग ने चर्चा की है. मुझे आपको सूचित करते हुए खुशी होती है कि पिछले वर्ष कोविड के बावजूद सर्विसेज ने भी घर से काम करके जो कठिनाइयां आई उसके बावजूद 97% लगभग एक्सपोर्ट का जो पिछले वर्ष 18-19 का फिगर 19-20 का जो फिगर था उसको 2021 में भी 97% अचीव किया. और कल जब नैस्कॉम के साथ मेरी बात हुई तो उन्होंने ये तो लक्ष्य स्वीकार कर ही लिया है कि 2025 तक आज का जो उनका एक्सपोर्ट है उसको लगभग डबल करेंगे, शायद डबल से भी ज्यादा, $350 बिलियन का उन्होंने लक्ष्य रखा है. लेकिन कोशिश करेंगे कि 2025 तक 350 को भी पार करके सर्विसेज सेक्टर $500 बिलियन तक जाने की कोशिश में जुट गए हैं. इसमें नैस्कॉम भी है, इसमें बाकी भी अन्य क्षेत्र भी हैं. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾದ ಪ್ರಕಾಶ್ ಜಾವಡೇಕರ್ ಇಂದು ವರ್ಚುವಲ್ ಮೂಲಕ 6 ತಂತ್ರಜ್ಞಾನ ವೇದಿಕೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಈ ವೇದಿಕೆಗಳು ತಾಯ್ನಾಡಿನ ತಂತ್ರಜ್ಞಾನಗಳಿಗೆ ಒತ್ತು ನೀಡಲಿದ್ದು, ಇದರಲ್ಲಿ ಉತ್ಪಾದಕ ವಲಯ, ಬಂಡವಾಳ ಸರಕು ಮತ್ತು ಸಾಗಣೆ ಸೇರಿದಂತೆ ಭವಿಷ್ಯದ ಅಗತ್ಯತೆಗಳು ಒಳಗೊಂಡಿರುತ್ತವೆ ಎಂದು ಹೇಳಿದ್ದಾರೆ. ಅಭಿವೃದ್ಧಿಗೆ ಉತ್ಕೃಷ್ಟ ತಂತ್ರಜ್ಞಾನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿರುವ ಸಚಿವರು, ಆವಿಷ್ಕಾರದ ಮೂಲಕ ಸೃಷ್ಟಿಸಿರುವ ಸೌಲಭ್ಯವು ರಾಷ್ಟ್ರಕ್ಕೆ ಆಸ್ತಿಯಾಗಲಿದೆ ಎಂದು ಹೇಳಿದರು. And which nation makes progress? Nation that innovates makes progress. Digital technology and Google and Sundar Pichai and Satya Nadella and everybody was shown. But why they had to go out of India? Because we had no practice or no policy to invest more in research and development. Our Prime Minister Narendra Modi has a vision for more investment in research and development because it pays. It ensures brain gain instead of brain drain.
ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದ ಆಧುನಿಕ ಶಾರ್ಟ್ ಸ್ಪ್ಯಾನ್ ಬ್ರಿಡ್ಜಿಂಗ್ ಸಿಸ್ಟಮ್ ವಾಹನವನ್ನು ಭಾರತೀಯ ಸೇನಾಪಡೆಗೆ ವಿದ್ಯುಕ್ತವಾಗಿ ಸೇರ್ಪಡೆ ಮಾಡಲಾಯಿತು. ಸೇನಾಪಡೆ ಮುಖ್ಯಸ್ಥ ಎಂಎಂ ನರವಣೆ ಈ ವಾಹನಗಳನ್ನು ಸೇರ್ಪಡೆ ಮಾಡಿಕೊಂಡರು. ಡಿಆರ್ಡಿಒ ವಿನ್ಯಾಸಗೊಳಿಸಿದ ಮತ್ತು ಲಾಸನ್ ಆಂಡ್ ಟುಬ್ರೋ ನಿರ್ಮಿಸಿರುವ ಈ ವಾಹನವನ್ನು ಸೇನಾಪಡೆಯ ಎಂಜಿನಿಯರಿಂಗ್ ವಿಭಾಗಕ್ಕೆ ಸೇರಿಸಿಕೊಳ್ಳಲಾಗಿದೆ. ಇದು ಯುದ್ಧ ವಲಯದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲಿದೆ. सार्थक और बहुत ज्यादा रोड्स को वगैरह को लगाए और हर जगह बॉर्डर रोड्स ऑर्गेनाइजेशन नहीं मौजूद हो सकती है कि वहां पर इमीडिएटली एक पुल बनाया. ಬಳಿಕ ಎಂಎಂ ನರವಣೆ, ಈ ಬೆಳವಣಿಗೆಯಿಂದ ಭಾರತೀಯ ಸೇನೆ ಮತ್ತಷ್ಟು ಶಕ್ತಿಶಾಲಿಯಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ದೇಶೀಯವಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದು, ವಿಜ್ಞಾನಿಗಳು, ತಂತ್ರಜ್ಞರು, ಕೈಗಾರಿಕೋದ್ಯಮಿಗಳು, ಸೇನಾ ಪ್ರಮುಖರು ಸಹ ಈ ಕಾರ್ಯಯೋಜನೆಯಲ್ಲಿ ಶ್ರಮಿಸಿದ್ದಾರೆ ಎಂದು ಹೇಳಿದರು. में शामिल होने से हमारी जो काबिलियत है वो और भी बढ़ेगी. हमारे पास जैसे जनरल हरपाल ने बताया 5 मीटर और 15 मीटर स्पैन के ब्रिज थे, लेकिन ये 10 मीटर ब्रिज की कमी जो है हमेशा महसूस होती थी. इस ब्रिज के आने से ये जो कमी है वो भी अभी पूरी हो जाएगी. इससे हमारे जो मैकेनाइज्ड फॉर्मेशन है, जो ज्यादातर हमारे वेस्टर्न फ्रंट पर है, उनकी काबिलियत बहुत बढ़ेगी और जो ऑपरेशंस की रफ्तार है उसमें भी तेजी आएगी. अंत में मैं एक बार फिर सबको मेरी मुबारकबाद देना चाहूंगा इस खुशी के अवसर पर, जहां एक और इक्विपमेंट इंडियन आर्मी में शामिल होने जा रहा है. ದಕ್ಷಿಣ ಕಾಶ್ಮೀರ ಜಿಲ್ಲೆಯಾದ ಪುಲ್ವಾಮಾದಲ್ಲಿ ಇಂದು ಉಗ್ರರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ. ಪುಲ್ವಾಮಾದ ಹಂಜಿನ್ ರಾಜ್ಪುರ ಗ್ರಾಮದಲ್ಲಿ ಉಗ್ರರು ಅಡಗಿರುವ ನಿರ್ದಿಷ್ಟ ಮಾಹಿತಿಯನ್ನಾಧರಿಸಿ ಭದ್ರತಾ ಪಡೆಗಳು ಕಳೆದ ತಡರಾತ್ರಿ ತೀವ್ರ ಶೋಧ ಕಾರ್ಯಾಚರಣೆ ಆರಂಭಿಸಿದವು. ಈ ಪ್ರದೇಶಕ್ಕೆ ಸೇರುವ ಮತ್ತು ನಿರ್ಗಮನದ ಎಲ್ಲ ರಸ್ತೆಗಳನ್ನು ಮುಚ್ಚಿದ ನಂತರ ಭದ್ರತಾ ಪಡೆಗಳು ನಿರ್ದಿಷ್ಟ ಪ್ರದೇಶದತ್ತ ಸಾಗುತ್ತಿದ್ದಾಗ ಉಗ್ರರು ಭದ್ರತಾ ಪಡೆಗಳ ಮೇಲೆ ಗುಂಡು ಹಾರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ಗುಂಡು ಹಾರಿಸಿದ್ದು ಗುಂಡಿನ ಚಕಮಕಿ ನಡೆದಿದೆ. ಗುಂಡಿನ ಚಕಮಕಿಯಲ್ಲಿ ರಾಷ್ಟ್ರೀಯ ರೈಫಲ್ಸ್ನ ಓರ್ವ ಯೋಧ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಗುಂಡಿನ ಚಕಮಕಿ ನಡೆಯುತ್ತಿರುವ ಪ್ರದೇಶದಲ್ಲಿ 3 ರಿಂದ 4 ಉಗ್ರರು ಸಿಲುಕಿದ್ದಾರೆ. ಸದ್ಯ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಜಮ್ಮುವಿನ ಆರ್ನಿಯಾ ಸೆಕ್ಟರ್ನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇಂದು ಬೆಳಗ್ಗೆ ಹಾರಾಡುತ್ತಿದ್ದ ಡ್ರೋನ್ನತ್ತ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಯೋಧರು ಗುಂಡು ಹಾರಿಸಿದ್ದಾರೆ. ಗಡಿಯಲ್ಲಿ ಇಂದು ಬೆಳಗಿನ ಜಾವ 4:25 ಸುಮಾರಿಗೆ ಪಾಕಿಸ್ತಾನಕ್ಕೆ ಸೇರಿದ ಡ್ರೋನ್ ಅನ್ನು ಗುರಿಯಾಗಿಸಿಕೊಂಡು ಭದ್ರತಾ ಪಡೆಗಳು ಕೆಲ ಸುತ್ತು ಗುಂಡು ಹಾರಿಸಿದ್ದಾರೆ. ಆರ್ನಿಯಾ ಸೆಕ್ಟರ್ನಲ್ಲಿ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಲು ಡ್ರೋನ್ ಪ್ರಯತ್ನಿಸುತ್ತಿತ್ತು. ಭದ್ರತಾ ಪಡೆಗಳು ಗುಂಡು ಹಾರಿಸಿದ ನಂತರ ಡ್ರೋನ್ ತಕ್ಷಣವೇ ವಾಪಸ್ಸಾಗಿದೆ. ಇದನ್ನು ಈ ಪ್ರದೇಶದ ಕಣ್ಣಾವಲಿಗೆ ಹಾರಿ ಬಿಡಲಾಗಿರುವ ಸಾಧ್ಯತೆ ಇದೆ ಎಂದು ಬಿಎಸ್ಎಫ್ ಮೂಲಗಳು ತಿಳಿಸಿವೆ. According to BSF, the drone was a quadcopter belonging to Pakistan and was trying to cross the border in Arnia sector, but due to the firing by alert BSF jawans, it returned back immediately. BSF said that the drone was meant for carrying out surveillance of the area. ಮಾಲಿನ್ಯತೆ ವಿರುದ್ಧ ಹೋರಾಟ ಮಾಡಲು ಎಲೆಕ್ಟ್ರಾನಿಕ್ ವಾಹನಗಳಿಗೆ ಸರ್ಕಾರ ಪ್ರಧಾನ ಆದ್ಯತೆ ನೀಡಿದ್ದು, ಇಡೀ ಜಗತ್ತಿಗೆ ಭಾರತ ಈ ವಾಹನ ಕ್ಷೇತ್ರದಲ್ಲಿ ಮಾದರಿಯಾಗಿದೆ ಎಂದು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. 2021ರ ಭಾರತೀಯ ಜಾಗತಿಕ ಒಕ್ಕೂಟ ಕಾರ್ಯಕ್ರಮದಲ್ಲಿ ಅವರು ಹಸಿರು ಜಲಜನಕ ವಲಯದಲ್ಲಿ ಭಾರತ ಪರಿಣಾಮಕಾರಿಯಾಗಿ ಸಂಶೋಧನೆ ನಡೆಸುತ್ತಿದ್ದು, ಇದನ್ನು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಸಾರ್ವಜನಿಕ ವಲಯದಿಂದಲೂ ಸೂಕ್ತ ಸ್ಪಂದನೆ ದೊರೆಯುತ್ತಿದ್ದು, ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗುತ್ತಿದೆ. ತಾವು ಸೇರಿದಂತೆ ಹಲವು ಸಚಿವರು ಈ ವಾಹನಗಳನ್ನು ಬಳಸುತ್ತಿರುವುದಾಗಿ ತಿಳಿಸಿದರು. ದ್ವಿಚಕ್ರ ಮತ್ತು ತ್ರಿಚಕ್ರ ವಲಯದಲ್ಲಿ ಈ ವಾಹನಗಳು ಜನಪ್ರಿಯವಾಗಿದ್ದು, ಸರ್ಕಾರ ಹಲವಾರು ರಿಯಾಯಿತಿ ಮತ್ತು ಪ್ರೋತ್ಸಾಹ ನೀಡುತ್ತಿದೆ.
ರಸ್ತೆ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ನಿತಿನ್ ಗಡ್ಕರಿ ಹೇಳಿದರು. दुपहिया वाहन और ऑटो रिक्शा बहुत लोकप्रिय हैं और सरकार की फेम 2 योजना के माध्यम से वाहनों को इलेक्ट्रिक में बदलने के लिए कई प्रोत्साहन पैकेज दिए गए हैं. उन्होंने कहा कि सड़क पर ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ನೀಡಲಾಗುತ್ತಿರುವ ಧನ ಸಹಾಯವನ್ನು ಏರಿಕೆ ಮಾಡಿದ್ದು, ಇದರಿಂದ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಭೆ ನಂತರ ಈ ಮಾಹಿತಿ ನೀಡಿದರು. ಪಿಂಚಣಿ ಸೌಲಭ್ಯವನ್ನು 2,000 ರಿಂದ 3,000 ರೂಪಾಯಿಗಳಿಗೆ, ಕುಟುಂಬ ಪಿಂಚಣಿ 1,000 ರಿಂದ 2,000 ರೂಪಾಯಿ, ಹೆರಿಗೆ ಸೌಲಭ್ಯ 20,000 ರಿಂದ 25,000 ರೂಪಾಯಿಗೆ, ಹೆಣ್ಣು ಮಗುವಿಗೆ ನೀಡಲಾಗುತ್ತಿದ್ದ 30,000 ರೂಪಾಯಿಯಿಂದ 35,000 ರೂಪಾಯಿಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುತ್ತಿರುವ ಸಹಾಯಧನವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಕಾನೂನು ಕಾಲೇಜಿನಲ್ಲಿ ಹಾಗೂ ಐಐಟಿಗಳಲ್ಲಿ ವ್ಯಾಸಂಗ ಮಾಡುವ ಕಟ್ಟಡ ಕಾರ್ಮಿಕರ ಮಕ್ಕಳ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನು ಮಂಡಳಿ ಭರಿಸಲಿದೆ. ಅರೆ ವೈದ್ಯಕೀಯ ಬಿಎಡ್ ಕೋರ್ಸ್ಗಳನ್ನು ಹೊಸದಾಗಿ ಸೇರಿಸಲಾಗಿದೆ. ಕಾನೂನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿವರೆಗೆ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ. ಕಟ್ಟಡ ಕಾರ್ಮಿಕರ ವೈದ್ಯಕೀಯ ಸಹಾಯಧನವನ್ನು 10,000 ದಿಂದ 20,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ವಿವಾಹ ಸಹಾಯಧನವನ್ನು 50,000 ದಿಂದ 60,000ಕ್ಕೆ ಹೆಚ್ಚಿಸಲಾಯಿತು. ಈ ಎಲ್ಲ ನೂತನ ಪರಿಷ್ಕೃತ ಸಹಾಯಧನವನ್ನು ತಕ್ಷಣದಿಂದಲೇ ಜಾರಿ ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಸುಮಾರು 8 ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಈ ಸೌಲಭ್ಯ ಪಡೆಯಲಿದ್ದು, ಮಂಡಳಿಯು ವಾರ್ಷಿಕವಾಗಿ ಸುಮಾರು 100 ಕೋಟಿ ರೂಪಾಯಿಗಳನ್ನು ಈ ಎಲ್ಲ ಯೋಜನೆಗಳಿಗೆ ವೆಚ್ಚ ಮಾಡಲಿದೆ ಎಂದು ಹೇಳಿದರು. ಶಾಸಕರ ಕ್ಷೇತ್ರಾಭಿವೃದ್ಧಿ ಬಳಕೆ, ಬೆಳೆ ವಿಮೆ ಪರಿಹಾರ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಸಚಿವ ಕೆಸಿ ನಾರಾಯಣಗೌಡ ಮೈಸೂರಿನಲ್ಲಿ ನಡೆಸಿದರು. ಈ ವೇಳೆ ಅನುದಾನಗಳನ್ನು ಸೂಕ್ತ ಸಮಯಕ್ಕೆ ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು, ಚಾಲ್ತಿಯಲ್ಲಿರುವ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸುವುದರ ಜೊತೆಗೆ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ 2013-14 ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಜಿಲ್ಲಾಧಿಕಾರಿಗಳ ಯೋಜನೆ ನಿರ್ವಹಣೆಯನ್ನು ಸಂಬಂಧಪಟ್ಟಂತಹ ಕಾಮಗಾರಿಗಳು 3,573 ಅಪೂರ್ಣಗೊಂಡ ಕಾಮಗಾರಿಗಳಿಗೆ ನಾವು ಇವರಿಗೆ ಪಾವತಿಸಿರ್ತಕ್ಕಂಥ. ಬಳಿಕ ಮಾಧ್ಯಮಗಳೊಂದಿಗೆ ಸಚಿವರು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯನ್ನು 3 ತಿಂಗಳೊಳಗಾಗಿ ಬಳಕೆ ಮಾಡಬೇಕು, ಇಲ್ಲದಿದ್ದರೆ ಅನುದಾನವನ್ನು ವಾಪಸ್ ಪಡೆದು ಅನ್ಯ ಜಿಲ್ಲೆಗಳಿಗೆ ನೀಡಲಾಗುವುದು. ಈವರೆಗೆ ಬಳಕೆಯಾಗಿರುವ ಶಾಸಕರ ಅನುದಾನ ಮತ್ತು ಕೋವಿಡ್ ಖರ್ಚುಗಳ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ಶಾಸಕರು ಮತ್ತೆ ಸಂಸದರ ಫಂಡು ಕರೆಕ್ಟ್ ಆಗಿ ಯೂಸ್ ಆಗಿಲ್ಲ, ಇದುವರೆಗೂ ಹಿಂದಿಲ್ಲ, ಅದ್ರ ಬಗ್ಗೆನೂ ಒಂದು ರಿವ್ಯೂ ಇದೆ. ಮತ್ತು ಕೋವಿಡ್ಗೆ ಎಷ್ಟು ಹಣಗಳನ್ನು ಖರ್ಚು ಮಾಡಬೇಕು ಅಂಥೇಳಿ ನಾವು ಡೈರೆಕ್ಷನ್ನ ಕೊಟ್ಟಿದ್ದು, ಅದು ಖರ್ಚಾಗಿದೆಯಾ ಇಲ್ವಾ ಅದನ್ನು ಒಂದು ರಿವ್ಯೂ ಮಾಡುವಂಥ ಕೆಲಸ. ಕನ್ನಡ ಪುಸ್ತಕ ಪ್ರಾಧಿಕಾರದ 2020ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಬೆಂಗಳೂರಿನಲ್ಲಿಂದು ಪ್ರಕಟಿಸಲಾಗಿದೆ. ಹಿರಿಯ ಸಾಹಿತಿ, ಚಿಂತಕ ಡಾ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರನ್ನು ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಎಂಎನ್ ನಂದೀಶ್ ಹಂಚೆ ತಿಳಿಸಿದ್ದಾರೆ. ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಮೈಸೂರಿನ ಸೈಯದ್ ಐಸಾಕ್, ಡಾ ಅನುಪಮಾ ನಿರಂಜನ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಯನ್ನು ಡಾ ಸುಧೀಂದ್ರ ಹಾಲ್ದೊಡ್ಡೇರಿ ಅವರಿಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ನೀಡಲಾಗುವ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನಕ್ಕೆ ಲಭಿಸಿದೆ. ಶೀಘ್ರದಲ್ಲೇ ಪುಸ್ತಕ ಬಹುಮಾನಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಕೆಲವೇ ದಿನಗಳಲ್ಲಿ ಅವುಗಳನ್ನು ಪ್ರಕಟಿಸಲಾಗುವುದು ಎಂದು ಹೇಳಿದ್ದಾರೆ. ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ 1 ಲಕ್ಷ ನಗದು ಹಾಗೂ ಫಲಕ, ಡಾ ಎಂಎಂ ಕಲಬುರಗಿ ಮಾನವೀಯ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ಹಾಗೂ ಪ್ರಶಸ್ತಿ, ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ 50,000 ರೂಪಾಯಿ ನಗದು ಹಾಗೂ ಫಲಕ, ಡಾ ಅನುಪಮಾ ನಿರಂಜನ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಬಹುಮಾನ ಒಳಗೊಂಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವು ಆಸ್ಪತ್ರೆಗಳಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಮಲ್ಟಿ ಸಿಸ್ಟಮ್ಸ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಎಂಐಎಸ್ಸಿ ಪ್ರಕರಣಗಳು ವರದಿಯಾಗಿರುವ ಕಾರಣ ಚಿಕಿತ್ಸೆಗಾಗಿ ಸೂಕ್ತ ವ್ಯವಸ್ಥೆ ಮಾಡುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಸೂಚನೆ ನೀಡಿದೆ.
ಈ ಸಂಬಂಧ ಅಧಿಕೃತ ಸುತ್ತೋಲೆ ಹೊರಡಿಸಲಾಗಿದ್ದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳೆಂದು ಗುರುತಿಸಲಾಗಿದ್ದು, ಹೊಸ ಪ್ರಕರಣಗಳು ಕಂಡುಬಂದಲ್ಲಿ ಸಮಗ್ರ ವರದಿ ಸಲ್ಲಿಸಬೇಕು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮಕ್ಕಳ ಚಿಕಿತ್ಸೆಗೆ ಮಾಡಿರುವ ವ್ಯವಸ್ಥೆ ಮತ್ತು ಪ್ರಕರಣಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸೂಕ್ತ ವರದಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಕೋವಿಡ್ ಲಸಿಕೆ ಕುರಿತಂತೆ ಸುಳ್ಳು ವದಂತಿಗಳನ್ನು ತಡೆಯಬೇಕು ಮತ್ತು ಅಧಿಕೃತ ಮೂಲಗಳ ಸರಿಯಾದ ಮಾಹಿತಿಯನ್ನು ಪ್ರಚುರಪಡಿಸಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮನವಿ ಮಾಡಿದೆ. ಕೋವಿಡ್ ಕುರಿತ ಸಮರ್ಪಕ ನಡವಳಿಕೆಯ ಮಹತ್ವ ಹಾಗೂ ಲಸಿಕೆ ಕುರಿತ ತಪ್ಪು ತಿಳಿವಳಿಕೆ, ವದಂತಿ ತೊಡೆದುಹಾಕುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಯುನಿಸೆಫ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ನಿನ್ನೆ ಆಯೋಜಿಸಿದ್ದ ಸಾಮರ್ಥ್ಯ ನಿರ್ಮಾಣ ಕಾರ್ಯಾಗಾರದಲ್ಲಿ ಮಾತನಾಡಿದ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್, ಸಮರ್ಪಕ ಮಾಹಿತಿ ಪ್ರಚುರಪಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು ಎಂದರು. ಲಸಿಕೆಗಳನ್ನು ತರಾತುರಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಲಸಿಕೆ ಪಡೆದರೆ ಬಂಜೆತನ ಸೇರಿದಂತೆ ಹಲವು ಅಡ್ಡ ಪರಿಣಾಮಗಳಾಗುತ್ತವೆ. ಲಸಿಕೆಯಲ್ಲಿ ಅಪಾಯಕಾರಿ ಖನಿಜಗಳು, ಪ್ರಾಣಿಗಳ ಮಲಬಳಕೆ ಮಾಡಲಾಗಿದೆ ಮುಂತಾದ ಹಲವು ವದಂತಿಗಳು ಹರಡಲಾಗುತ್ತಿದೆ. ಇವುಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಹೇಳಿದ್ದಾರೆ. ಲಸಿಕೆ ಪಡೆದವರ ದೇಹದಲ್ಲಿ ಅಯಸ್ಕಾಂತೀಯ ಪರಿಣಾಮ ಉಂಟಾಗುತ್ತಿದೆ. ಲಸಿಕೆ ಪಡೆದ 2 ವರ್ಷದಲ್ಲಿ ವ್ಯಕ್ತಿ ಸಾಯುತ್ತಾನೆ ಮುಂತಾದ ಸುಳ್ಳು ವದಂತಿಗಳನ್ನು ಹರಡಲಾಗುತ್ತಿದೆ. ಲಸಿಕೆ ವಿರುದ್ಧ ತಜ್ಞ ವಿಜ್ಞಾನಿಗಳ ಹೆಸರಿನಲ್ಲೂ ನಕಲಿ ವಿಡಿಯೋಗಳನ್ನು ಶೇರ್ ಮಾಡಲಾಗುತ್ತಿದೆ. ಇಂಥವುಗಳನ್ನು ತಡೆದು ಜನರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂದು ಹೇಳಿದ್ದಾರೆ. हर सिटीजन को प्रोवाइड किया जाता है, चाहे वह फर्स्ट डोज हो या सेकंड डोज हो. इसी के साथ ही एक मेजर कार्यक्रम के तहत अगर हम अपना यूनिक हेल्थ आईडी बनाना चाहें जिससे कि हम पूरा हेल्थ रिकॉर्ड बना सकें, उसके लिए भी एक प्रोविजन इसमें हमारे किया गया है. साथ ही एक मुख्य कार्यक्रम यह भी होता है कि जो बेनिफिशियरी है, जो हमारा सिटीजन है, जिसको वैक्सीनेशन दी जाए. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಮುಂದಾಗುತ್ತಿದ್ದು, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ವಕೀಲ ದೇವರಾಜೇಗೌಡ ಅವರು ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಅನ್ನು ತೆರೆದು ಉಚಿತ ಸೇವೆ ಸಲ್ಲಿಸುತ್ತಿದ್ದಾರೆ. ದೇವರಾಜೇಗೌಡ ಅವರಿಗೆ ಈ ಮೊದಲು ಕೊರೋನಾ ಸೋಂಕು ತಗುಲಿದ್ದು, ಈ ವೇಳೆ ಅವರು ಹೆಚ್ಚಿನ ನೋವು ಅನುಭವಿಸಿದ್ದರು. ಸೋಂಕಿನಿಂದ ಗುಣಮುಖರಾದ ಬಳಿಕ ಕೋವಿಡ್-19 ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಅನ್ನು ಆರಂಭಿಸಿದ್ದು, ಇಲ್ಲಿ 10 ಜನ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಹೊಳೆನರಸೀಪುರ ತಾಲೂಕಿನ ಗ್ರಾಮಗಳಿಗೆ ತೆರಳಿ ಸೋಂಕು ಕುರಿತು ಜನರಿಗೆ ಮಾಹಿತಿ ನೀಡುತ್ತಿದ್ದು, ಈಗಾಗಲೇ ಸೋಂಕಿಗೆ ಒಳಗಾಗಿರುವ ರೋಗಿಗಳ ಮನೆ ಬಾಗಿಲಿಗೆ ಔಷಧಿಗಳನ್ನು ಪೂರೈಸಲಾಗುತ್ತಿದೆ. ಅಗತ್ಯವಿರುವ ರೋಗಿಗಳನ್ನು ಆಸ್ಪತ್ರೆಗೆ ರವಾನಿಸಲು ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಆಂಬ್ಯುಲೆನ್ಸ್ ಸೌಲಭ್ಯ ಪಡೆದ ಮಂಜುನಾಥ್, ತನಗೆ ಸೋಂಕು ತಗುಲಿದಾಗ ದೇವರಾಜ್ ಅವರು ಉಚಿತ ಆಂಬ್ಯುಲೆನ್ಸ್ ಸೇವೆ ಕಲ್ಪಿಸಿಕೊಟ್ಟರು. ಇದರಿಂದ ಸೂಕ್ತ ಸಮಯಕ್ಕೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಲು ಸಹಕಾರಿಯಾಯಿತು ಎಂದು ತಿಳಿಸಿದರು. ತುಂಬ ಒಳ್ಳೆ, ನೀವು ಅವರ ಸೇವೆಯನ್ನು ಉಪಯೋಗ ಪಡಿಸಿಕೊಳ್ಳಿ. ತುಂಬ ಒಳ್ಳೆ ಜನ ಅವರು, ಅವರನ್ನು ತುಂಬ ಬೆಳೆಸಿ. ನನಗೆ ಕೊರೋನಾ ಇದರಿಂದ ಸೇವೆ ಪಡೆದ ಮತ್ತೋರ್ವ ಪ್ರೇಮ್ ಕುಮಾರ್, ತನಗೆ 1 ತಿಂಗಳ ಹಿಂದೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಈ ವೇಳೆ ಉಚಿತ ಆಂಬ್ಯುಲೆನ್ಸ್ ಮತ್ತು ಚಿಕಿತ್ಸೆ ದೊರೆತಿದೆ. ಇದೀಗ ಸಂಪೂರ್ಣ ಗುಣಮುಖನಾಗಿ ಆರೋಗ್ಯವಾಗಿದ್ದೇನೆ ಎಂದರು. ಆಗ ಅವರು ನನಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಉಚಿತ, ಆಸ್ಪತ್ರೆಯಿಂದ ನನಗೆ ಉಚಿತವಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟು ನನ್ನ ಗುಣಮುಖರಾಗಿ ಆಸ್ಪತ್ರೆಯಿಂದ ಕಳಿಸಿದ್ದಾರೆ. ಸುಮಾರು ನಾನು ಕೆಲಸಕ್ಕೆ ಆಂಬ್ಯುಲೆನ್ಸ್ ಚಾಲಕ ಸತೀಶ್, ಕಳೆದ 2 ತಿಂಗಳಿನಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಕಲ್ಪಿಸಲಾಗುತ್ತಿದೆ. ಸುಮಾರು 50 ಕಿಲೋಮೀಟರ್ ವರೆಗೂ ಉಚಿತ ಸೇವೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಮಸ್ಲೆ ಹೊಸಳ್ಳಿ ಆಗಿರ್ಬೋದು, ಹಳೆಕೋಟೆ ಆಗಿರ್ಬೋದು, ಅಂಗ್ರಳ್ಳಿ ಆಗಿರ್ಬೋದು, ಯಾವುದೇ ಒಂದು ಗ್ರಾಮದಿಂದ ಶಿಫ್ಟ್ ಮಾಡಿರುವಂಥ ಪೇಷಂಟ್ಗಳಾಗ್ಬೋದು, ಅಲ್ಲಿಂದ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲು ಯಾವುದೇ ಆಗಲಿರ್ಬೋದು, ಸುಮಾರು ಒಂದು 600ರಿಂದ 700 ಪೇಷಂಟನ್ನು ನಾವು ಅವರಿಗೆ ಸೇವೆ ಸಲ್ಲಿಸಲಾಗಿದೆ. ಮತ್ತು ಅದೇ ಸಂದರ್ಭದಲ್ಲಿ ಮೈಸೂರು ಆಗ್ಬೋದು, ಇಲ್ಲ ಬೆಂಗಳೂರು ಆಗ್ಬೋದು, ಸುಮಾರು ಬೆಂಗಳೂರಿಗೆ 2 ಸತಿ ಹೋಗಿದ್ದೀನಿ. ಸೊ ಅವರಲ್ಲಿ ನಮ್ಮಲ್ಲಿ ಏನಂದರೆ, ನಾವು ಅವ್ರನ್ನೇನು ಕೇಳ್ತಿಲ್ಲ, ಇಲ್ಲ ಉಚಿತವಾಗಿ ಕೊಡ್ತಾ ಇದ್ದೀವಿ. ನಾವು ಒಂದು 50 ಕಿಲೋಮೀಟರ್ ಒಳಗಡೆ ಆದರೆ ಉಚಿತವಾಗಿ ಎಲ್ಲೇ ಹೊರಗಡೆ ಆದರೂ ಕೊಡ್ತೀವಿ. ಟಾಬ್ಲೆಟ್ಸು, ಮಾಸ್ಕ್, ಸ್ಯಾನಿಟೈಸರ್ ಏನೇ ಆಗ್ಬೋದು ಅದು ನಮ್ಮ ಕಡೆಯಿಂದ ಉಚಿತವಾಗಿ ಅವರಿಗೆ ತಲುಪಿಸೋ ಅಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ದೇವರಾಜೇಗೌಡ, ಕೋವಿಡ್-19ರಿಂದ ಯಾರೊಬ್ಬರೂ ಪ್ರಾಣ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಈ ಸೇವೆಯನ್ನು ಆರಂಭಿಸಿದ್ದೇವೆ ಎಂದು ತಿಳಿಸಿದರು. ಮೆಡಿಸಿನ್ಸ್ ಜೊತೆಗೆ ನೀವಲ್ಲಿ
ರೋಗಿಗಳಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬಬೇಕು ಅಂತ ಅಂದರು. ನಾನು ಅದೇ ಬ್ರ್ಯಾಂಡ್ ಮಡಿಕಣ್ಣಲ್ಲಿ ನನ್ನ ಸ್ವಂತ ಖರ್ಚಿನಿಂದಲ್ಲಿ ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಅಂತ ಓಪನ್ ಮಾಡಿದೆ ನನ್ನಲ್ಲಿ. ಆ ಕಾಲ್ ಸೆಂಟರ್ಲಿ ನಾನು 10 ಜನ ಸಿಬ್ಬಂದಿಗಳು ಮಡಗಿ ನಾನಲ್ಲಿ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಾವಿಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಅಂದರೆ ನನ್ನ ಒಣಗಿಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 3 ಹೋಬಳಿಗಳಲ್ಲಿ ಹಳೇಕೋಟೆ ಹೋಬಳಿ, ದಂಡಿನಹಳ್ಳಿ, ದುದ್ದ, ಶಾಂತಿಗ್ರಾಮ ಮತ್ತು ಕಸಬಾ ಅಂದರೆ ಇಡೀ ಒಣಗಿಸಿ ಕ್ಷೇತ್ರಕ್ಕೆ ಸಂಬಂಧಂತೆ ಎಲ್ಲ ಪೇಷಂಟ್ಗಳ ಮಾಹಿತಿಗಳು ತೊಗೊಂಡು ನಾವಲ್ಲಿ ಈಗಾಗಲೇ ನಾನು ಸುಮಾರು 9,000 ಮೆಡಿಕಲ್ ಕಿಟ್ಟನ್ನು ವಿತರಣೆ ಮಾಡಿದ್ದೀನಿ. ಅಂದರೆ ನಾನು ಈಗಾಗಲೇ 9,000 ಜನ ಪೇಷಂಟನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಲ್ಲಿ. ಜಾಗತಿಕ ಸಾಗರ ದಿನಾಚರಣೆಯ ಅಂಗವಾಗಿ ಕಾರವಾರದ ಅರಬ್ಬಿ ಸಮುದ್ರ ತೀರದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ವಿಜ್ಞಾನಿಗಳು ಹಾಗೂ ಯುವ ಸಂಘಟನೆಗಳು ತೊಡಗಿಕೊಂಡಿವೆ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಘೋಷಿಸಿರುವಂತೆ ಪ್ಲಾಸ್ಟಿಕ್ ಮುಕ್ತ ಸಾಗರ ಜಾಗೃತಿ ಅಭಿಯಾನದಡಿ ಜಿಲ್ಲೆಯ ಕೆಲವು ಪರಿಸರ ವಿಜ್ಞಾನಿಗಳು ಹಾಗೂ ಯುವ ಸಂಘಟನೆಗಳು ಸಮುದ್ರ ತೀರವನ್ನು ಸ್ವಚ್ಛವಾಗಿಡಲು ಕಾರ್ಯೋನ್ಮುಖವಾಗಿವೆ. ಮೀನುಗಾರರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಪ್ರತಿ ವರ್ಷ ಜುಲೈ 2ರಂದು ವಿಶ್ವ ಸಾಗರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸಾಗರಕ್ಕೆ ಸೇರುವ ತ್ಯಾಜ್ಯವು ಸೂಕ್ಷ್ಮ ಕಣಗಳಾಗಿ ಮಾರ್ಪಟ್ಟು ಮೀನುಗಳ ಹೊಟ್ಟೆ ಸೇರುತ್ತವೆ. ಇಂತಹ ಮೀನನ್ನು ಸೇವಿಸುವ ಮನುಷ್ಯನ ಆರೋಗ್ಯದ ಮೇಲೂ ಇದು ದುಷ್ಪರಿಣಾಮ ಬೀರುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕರಾವಳಿ ತೀರ ನಿರ್ವಹಣಾ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಎಂಡಿ ಸುಭಾಷ್ ಚಂದ್ರನ್, 80% ತ್ಯಾಜ್ಯ ನೆಲದಿಂದ, ಉಳಿದ 20% ತ್ಯಾಜ್ಯ ಹಡಗುಗಳಿಂದ ಸಮುದ್ರ ಸೇರುತ್ತಿದೆ. ಇದನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. 20% ಮಾತ್ರ ಇಲ್ಲಿ ಸಮುದ್ರದಿಂದ ಆಗುವ ಕಸ, ಈ ಬೋಟುಗಳಿಂದ, ಶಿಪ್ಪಿಂದ ಎಲ್ಲ ಆಗುವುದು ಖಾಲಿ 20%. ಅದರಿಂದ ನಾವು ಫಸ್ಟು ಈ 80% ತಡೆಗಟ್ಟಲಿಕ್ಕೆ ಯಾವ ರೀತಿ ಏನು ಸ್ಟೆಪ್ಸ್ ತಗೊಳ್ಬೋದು ಅದು ಬಗ್ಗೆ ನಾವು ಥಿಂಕಿಂಗ್ ಮಾಡಬೇಕು. ಹೊಳಿತಾ ಇರುವುದರಿಂದ ಚಿಕ್ಕ ಪರಿಸರ ವಿಜ್ಞಾನಿ ಪ್ರಕಾಶ್ ಮೇಸ್ತಾ, ಪ್ಲಾಸ್ಟಿಕ್ ಸೇವಿಸಿದ ಮೀನುಗಳನ್ನು ಮನುಷ್ಯರು ತಿನ್ನುವುದರಿಂದ ಕ್ಯಾನ್ಸರ್, ಮೂತ್ರಪಿಂಡ ವೈಫಲ್ಯ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಗುರಿಯಾಗುವ ಸಾಧ್ಯತೆಗಳಿವೆ ಎಂದರು. ಜಗತ್ತಿನಲ್ಲಿ ಎಲ್ಲ ಮೈಕ್ರೋ ಪ್ಲಾಸ್ಟಿಕ್ ಸಮುದ್ರದೊಳಗೆ ಸೇರಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದನ್ನು ನಾವು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಿಕೊಂಡಿಟ್ರೆ ಮೀನಿನಲ್ಲಿ ಏನು ಬಯೋ ಅಕ್ಯುಮುಲೇಷನ್ ಆಗಿ, ಬಯೋ ಮ್ಯಾಗ್ನಿಫಿಕೇಷನ್ ಆಗಿ, ಅಲ್ಲಿಂದ ಮನುಷ್ಯನಲ್ಲಿ ಬೇರೆ ಪ್ರಾಣಿಯೊಳಗೆ ಬಂದು ಯಾರ್ಯಾರು ಆಹಾರ ಮೀನನ್ನು ತಿಂತಾರೆ ಅಲ್ಲಿ ಬಂದುಕೊಂಡು ಮನುಷ್ಯನ ದೇಹವನ್ನು ಸೇರಿಕೊಂಡು ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು ಮತ್ತು ಬ್ರೈನ್ ಹ್ಯಾಮ್ರೇಜಿಗೆ ಕಾರಣ ಆಗ್ತದೆ. ನಮ್ಮ ಮನೆಯಲ್ಲಿ ವೈದ್ಯ ನಾರಾಯಣ ಹೆಗಡೆ, ನದಿ ಮತ್ತು ಕಡಲ ತೀರಗಳ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ಎಂದರು. ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಎಸೆದ್ರೆ ನಮಗೆ ಅದರಿಂದ ಆಕ್ಚುಲಿ ಮುಕ್ತಿ ಸಿಗೋದಿಲ್ಲ. ಬದಲಾಗಿ ಅದು ನೀರಿನಲ್ಲಿ ತೇಲಿ ಹೋಗಿ ಸಮುದ್ರ ಸೇರಿ ಜಲಚರಗಳು ಅದನ್ನು ತಿಂದು ಆ ಮೀನು ಅಥವಾ ಉಳಿದ ಜಲಚರವನ್ನು ತಿಂದವರಿಗೆ ದೇಹಕ್ಕೆ ಅದರ ಪರಿಣಾಮ ಮತ್ತೆ ನಮಗೆ ವಾಪಸ್ ಬರ್ತದೆ. ಕಸದಿಂದ ಮುಕ್ತ ಆಗಬೇಕು ಅಂತಾದರೆ, ಪ್ಲಾಸ್ಟಿಕ್ ಮಾಲಿನ್ಯದಿಂದ ನಾವು ಮುಕ್ತ ಆಗಬೇಕು ಅಂತಾದರೆ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿಯನ್ನು ಮಾಡಬೇಕೇ ಹೊರತು ನೀರಿನ ಮೂಲದಲ್ಲಿ ಅದನ್ನು ಎಸೆಯುವಂಥದ್ದಲ್ಲ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿವೇಕಾನಂದ ಆರೋಗ್ಯಧಾಮ ಸ್ನೇಹಕುಂಜ ಟ್ರಸ್ಟ್ ಸುತ್ತಮುತ್ತಲಿನ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸುಂದರವಾದ ಪ್ರದೇಶದಲ್ಲಿ ಮೀನುಗಾರರ ಯುವ ಮುಖಂಡ ರಾಜು ತಾಂಡೇಲ, ಸುಂದರವಾದ ಸಮುದ್ರ ತೀರವನ್ನು ಮಾಲಿನ್ಯ ಮುಕ್ತ ಮಾಡಲು ಪಣ ತೊಟ್ಟಿದ್ದೇವೆ. ಸ್ಥಳೀಯ ಮೀನುಗಾರರು ಬಳಸಿದ ಬಲೆಗಳನ್ನು ಸಮುದ್ರಕ್ಕೆ ಎಸೆಯದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕಡಲ ವಿಜ್ಞಾನಿ ಮತ್ತು ಇನ್ನಿತರ ವಿಜ್ಞಾನಿಗಳು ಬಂದ್ಕೊಂಡು ನಮ್ಮ ಈ ಸುಂದರವಾದ ಸಮುದ್ರ ತೀರ ಪ್ರದೇಶವನ್ನು ಸ್ವಚ್ಛವಾಗಿಡಲು ಅವರು ಅನೇಕ ಮಾಹಿತಿ ಮತ್ತು ನೀಡಿದ್ದಾರೆ. ಕನ್ನಡದ ಖ್ಯಾತ ಬರಹಗಾರ, ಅಂಕಣಕಾರ, ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಸುಧೀಂದ್ರ ಹಾಲ್ದೊಡ್ಡೇರಿ ಇಂದು ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಕೇಂದ್ರ ರಕ್ಷಣಾ ಮತ್ತು ಸಂಶೋಧನೆಯಲ್ಲಿ ವಿಜ್ಞಾನಿಯಾಗಿ 22 ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದಿದ್ದರು. ಸುಧೀಂದ್ರ ಹಾಲ್ದೊಡ್ಡೇರಿ ಅವರಿಗೆ ಇಂದು ಬೆಳಗ್ಗೆಯಷ್ಟೇ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯಕೀಯ ಮತ್ತು ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು. ಪ್ರಶಸ್ತಿ ಘೋಷಣೆ ಮಾಡಿದ ದಿನವೇ ಅವರು ನಿಧನರಾಗಿದ್ದಾರೆ. ಈ ಕುರಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಸೇರಿದಂತೆ ಅನೇಕ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪರಿಶಿಷ್ಟ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಜೈವಿಕ ತಂತ್ರಜ್ಞಾನ ಉದ್ಯಮಿಗಳು, ನವೋದ್ಯಮ ಮುಖಂಡರುಗಳ ಜೊತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ. ರಾಜ್ಯವನ್ನು ಮತ್ತಷ್ಟು ಕೈಗಾರಿಕಾ ಸ್ನೇಹಿಯಾಗಿಸಲು ಹಲವು ಕ್ರಮ. ಕೈಗಾರಿಕೆಗಳ ವಿದ್ಯುತ್ ಮೇಲಿನ ತೆರಿಗೆ ಕಡಿತಕ್ಕೆ ಮುಖ್ಯಮಂತ್ರಿ ಒಲವು. ಸಚಿವ ಜಗದೀಶ್ ಶೆಟ್ಟರ್. ಹಾಗೂ ಕೋವಿಡ್ 2ನೇ ಅಲೆಯ ನಡುವೆಯೂ ದೇಶದಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ದಾಖಲೆ ಪ್ರಮಾಣದಲ್ಲಿ ರಫ್ತು ವಹಿವಾಟು. ಸಚಿವ ಪಿಯೂಷ್ ಗೋಯಲ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.